ಇಂಗ್ಲಿಷ್ ವಾಕ್ಯಗಳಲ್ಲಿ ಟೇಕ್ ಆಫ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಟೇಕ್ ಆಫ್ ಹೇಗೆ ಬಳಸಬೇಕು? ಟೇಕ್ ಆಫಿನ ಮೊದಲ ಅರ್ಥ ತೆಗೆದುಹಾಕು. ತೆಗೆದುಹಾಕು. ಬಟ್ಟೆ, ಪಾದರಕ್ಷೆ ಅಥವಾ ಯಾವುದೇ ವಸ್ತುವನ್ನು ದೇಹದಿಂದ ಅಥವಾ ಒಂದು ಸ್ಥಳದಿಂದ ಬೇರ್ಪಡಿಸುವಾಗ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಟೇಕ್ ಆಫ್ ಯುವರ್ ಶೂಸ್, ನಿಮ್ಮ ಶೂಗಳನ್ನು ತೆಗೆದುಹಾಕಿ. ಟೇಕ್ ಆಫ್ ಯುವರ್ ಜಾಕೆಟ್, ನಿಮ್ಮ ಜಾಕೆಟನ್ನು ತೆಗೆದುಹಾಕಿ. ಹಿ ಟುಕ್ ಆಫ್ ಹಿಸ್ ವಾಚ್ ಬಿಫೋರ್ ಸ್ವಿಮ್ಮಿಂಗ್, ಅವನು ಈಜುವ ಮುನ್ನ ತನ್ನ ಗಡಿಯಾರವನ್ನು ತೆಗೆದುಹಾಕಿದನು. ಪ್ಲೀಸ್ ಟೇಕ್ ಆಫ್ ಯುವರ್ ಹ್ಯಾಟ್ ಇನ್ಸೈಡ್ ದ ಹೌಸ್, ದಯವಿಟ್ಟು ಮನೆಯ ಒಳಗಡೆ ನಿಮ್ಮ ಟೋಪಿಯನ್ನು ತೆಗೆಯಿರಿ, ತೆಗೆದುಹಾಕಿ. ಶಿ ಟುಕ್ ಆಫ್ ಹರ್ ಮೇಕಪ್ ಬಿಫೋರ್ ಗೋಯಿಂಗ್ ಟು ಬೆಡ್, ಅವಳು ಮಲಗುವ ಮುನ್ನ ತನ್ನ ಮೇಕಪ್ಪನ್ನು ತೆಗೆದುಹಾಕಿದಳು. ಟೇಕ್ ಆಫ್ ದಿ ಓಲ್ಡ್ ಸ್ಟಿಕ್ಕರ್ ಫ್ರಮ್ ದ ಲ್ಯಾಪ್ಟಾಪ್, ಲ್ಯಾಪ್ಟಾಪ್ನಿಂದ ಹಳೆಯ ಸ್ಟಿಕ್ಕರನ್ನು ತೆಗೆದುಹಾಕಿ. ಟೇಕ್ ಆಫಿನ ಎರಡನೇ ಅರ್ಥ ಹಾರಾಟ ಪ್ರಾರಂಭಿಸು. ವಿಮಾನ ಅಥವಾ ಯಾವುದೇ ಹಾರುವ ವಸ್ತು ನೆಲವನ್ನು ಬಿಟ್ಟು ಆಕಾಶಕ್ಕೆ ಏರಲು ಸಿದ್ಧವಾಗುವಾಗ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ದ ಪ್ಲೇನ್ ಈಸ್ ಅಬೌಟ್ ಟು ಟೇಕ್ ಆಫ್, ವಿಮಾನವು ಹಾರಾಟ ಪ್ರಾರಂಭಿಸಲಿದೆ. ದ ಹೆಲಿಕಾಪ್ಟರ್ ವಿಲ್ ಟೇಕ್ ಆಫ್ ಇನ್ 5 minutes, ಹೆಲಿಕಾಪ್ಟರ್ ಇನ್ನು 5 ನಿಮಿಷಗಳಲ್ಲಿ ಹಾರಾಟ ಪ್ರಾರಂಭಿಸಲಿದೆ. ಐ ಲವ್ ವಾಚಿಂಗ್ ಪ್ಲೇನ್ಸ್ ಟೇಕ್ ಆಫ್ ಅಟ್ ನೈಟ್, ರಾತ್ರಿಯ ಸಮಯದಲ್ಲಿ ವಿಮಾನಗಳು ಹಾರಾಟ ಪ್ರಾರಂಭಿಸುವುದನ್ನು ನೋಡುವುದು ನನಗೆ ತುಂಬ ಇಷ್ಟ. ದ ಫ್ಲೈಟ್ ವಾಸ್ ಡಿಲೇಡ್ ಆ್ಯಂಡ್ ಟುಕ್ ಆಫ್ 2 hours ಲೇಟ್, ವಿಮಾನವು ವಿಳಂಬವಾಗಿ 2 ಗಂಟೆ ತಡವಾಗಿ ಹಾರಾಟ ಪ್ರಾರಂಭಿಸಿತು. ಪ್ಲೀಸ್ ಫಾಸನ್ ಯುವರ್ ಸೀಟ್ ಬೆಲ್ಟ್ ಬಿಫೋರ್ ದ ಫ್ಲೈಟ್ ಟೇಕ್ಸ್ ಆಫ್, ವಿಮಾನವು ಹಾರಾಟ ಪ್ರಾರಂಭಿಸುವ ಮುನ್ನ ದಯವಿಟ್ಟು ನಿಮ್ಮ ಸೀಟ್ ಬೆಲ್ಟ್ ಧರಿಸಿ. ಈ ಪ್ಲೀಸ್ ಫಾಸನ್ ಅಂತ ಹೇಳಿದೆ ನಾನು, FASTEN, ಫಾಸ್ಟನ್ ಅಲ್ಲ, ಇದಕ್ಕೆ ಇಂಗ್ಲೀಷ್ನಲ್ಲಿ ಫಾಸನ್ ಅಂತ ಉಚ್ಚಾರ ಮಾಡ್ತಾರೆ. ಟಿ ಸೈಲೆಂಟ್ ಇದೆ. ಫಾಸನ್. ದ ಪೈಲಟ್ ಈಸ್ ಗೆಟಿಂಗ್ ರೆಡಿ ಟು ಟೇಕ್ ಆಫ್, ಪೈಲಟ್ ಹಾರಾಟ ಪ್ರಾರಂಭಿಸಲು ಸಿದ್ಧರಾಗುತ್ತಿದ್ದಾರೆ. ಟೇಕ್ ಆಫ್ನ ಮೂರನೇ ಅರ್ಥ ದಿಢೀರ್ ಯಶಸ್ಸು. ದಿಢೀರ್ ಯಶಸ್ಸು, ಯಾವುದೇ ಒಂದು ವ್ಯಾಪಾರ ಅಥವಾ ಕೆಲಸವು ಹಠಾತ್ತನೆ ಭಾರೀ ಯಶಸ್ಸು ಅಥವಾ ಪ್ರಗತಿ ಕಾಣುವುದಕ್ಕೂ ಟೇಕ್ ಆಫ್ ಎನ್ನಲಾಗುತ್ತದೆ. ಉದಾಹರಣೆಗೆ, ಹರ್ ಬಿಸ್ನೆಸ್ ಹ್ಯಾಸ್ ರಿಯಲಿ ಟೇಕನ್ ಆಫ್, ಅವಳ ವ್ಯಾಪಾರವು ನಿಜವಾಗಿಯೂ ಉತ್ತಮ ಪ್ರಗತಿ ಕಂಡಿದೆ. ಹರ್ ಯೂಟ್ಯೂಬ್ ಚಾನೆಲ್ ಈಸ್ ರಿಯಲಿ ಟುಕ್ ಆಫ್ ಲಾಸ್ಟ್ ಇಯರ್, ಅವಳ ಯೂಟ್ಯೂಬ್ ಚಾನೆಲ್ ಕಳೆದ ವರ್ಷ ನಿಜವಾಗಿಯೂ ಭಾರೀ ಯಶಸ್ಸು ಕಂಡಿತು. ದ ನ್ಯೂ ಸ್ಮಾರ್ಟ್ಫೋನ್ ಆ್ಯಪ್ ಈಸ್ ಸ್ಟಾರ್ಟಿಂಗ್ ಟು ಟೇಕ್ ಆಫ್, ಹೊಸ ಸ್ಮಾರ್ಟ್ಫೋನ್ ಆ್ಯಪ್ ಈಗಷ್ಟೇ ಜನಪ್ರಿಯತೆ ಪಡೆಯಲು ಪ್ರಾರಂಭಿಸುತ್ತಿದೆ. ಆನ್ಲೈನ್ ಶಾಪಿಂಗ್ ಬಿಸ್ನೆಸ್ ಟುಕ್ ಆಫ್ ಡ್ಯೂರಿಂಗ್ ದಿ ಪ್ಯಾಂಡಮಿಕ್, ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಆನ್ಲೈನ್ ಶಾಪಿಂಗ್ ವ್ಯವಹಾರವು ಭಾರೀ ಪ್ರಗತಿ ಕಂಡಿತು. ಈ ಪ್ಯಾಂಡಮಿಕ್ ಅಂದರೆ ನಮಗೆಲ್ಲ ಗೊತ್ತಿರ್ಬೋದು, 2020ರಲ್ಲಿ ಬಂದಂಥ ಕೋವಿಡ್ ಅಥವಾ ಕೊರೋನಾ. ಈ ಕೊರೋನಾದಿಂದ ತುಂಬ ನಿಮ್ಗೆ ಗೊತ್ತಿರ್ಬೋದೆಲ್ಲ, ತುಂಬ ಸಮಯ ನಾವು ಮನೆಯಲ್ಲೇ ಉಳಿಬೇಕಾಯಿತು, ಲಾಕ್ಡೌನ್ ಇತ್ತು. ಆ ಕಾರಣ ಹೆಚ್ಚಾಗಿ ಎಲ್ಲ ವ್ಯವಹಾರವು ಆನ್ಲೈನ್ ನಡೀತಾ ಇತ್ತು.
If this marketing plan works, our sales will take off. ಈ ಮಾರ್ಕೆಟಿಂಗ್ ಯೋಜನೆ ಯಶಸ್ವಿಯಾದರೆ ನಮ್ಮ ಮಾರಾಟವು ದಿಢೀರ್ ಹೆಚ್ಚಾಗುತ್ತದೆ. ಹಿಸ್ ಮ್ಯೂಸಿಕ್ ಕರಿಯರ್ ಟುಕ್ ಅಪ್ ಆಫ್ಟರ್ ಹಿಸ್ ಫಸ್ಟ್ ಮೂವಿ ಸಾಂಗ್. ಅವನ ಮೊದಲ ಸಿನಿಮಾ ಹಾಡಿನ ನಂತರ ಅವನ ಸಂಗೀತ ವೃತ್ತಿ ಜೀವನವು ಭಾರೀ ಯಶಸ್ಸು ಪಡೆಯಿತು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕ್ಲಾಸಿಗೆ ಸೇರಲಿಕ್ಕಿದ್ರೆ ಕೆಳಗೆ ಕಮೆಂಟ್ ಮಾಡಿ.